ನಿನಗೆ ಒಳ್ಳೆ ಕಾಲ ಬರ್ತಾ ಇದೆ. ಶಕುನವೆಲ್ಲ ಶುಭ ಶಕುನವೇ. ನಿನ್ನ ಜೀವನ ಬದಲಾಗ್ತಾ ಇದೆ. ನಿನಗೆ ಒಳ್ಳೇದೇ ಆಗುತ್ತೆ. ನಿನ್ನ ಮಕ್ಕಳಿಗೆ ಆ ದೇವರೇ ದಾರಿ ಆಗ್ತಾನೆ, ವರಗಳನ್ನ ಕೊಡ್ತಾನೆ. ಇದು ನಿಜ ತಾಯಿ, ಸತ್ಯ. ಕ್ಷೇಮವಾಗಿ ಹೋಗಿ ಲಾಭವಾಗಿ ತಿರುಗಿ ಬಾಮ್ಮ ತಾಯಿ. ಬರ್ತೀನಮ್ಮ. ಹಾ, ನಾನು ಬರ್ತೀನಿ. ನಿಂತ್ಕೊಳ್ಳಿ, ದುಡ್ಡು ಮತ್ತೆ ಏನಾದ್ರೂ ತಗೊಂಡ್ಬರ್ತೀನಿ ರೀ. ಈಗ ಬೇಡ ತಾಯಿ, ಮತ್ತೆ ಬಂದಾಗ ತಗೋತೀನಿ. ಕಣಿಯೋ ಕಣಿ. ನೋಡಿದ್ರ ಅದಕ್ಕೆ ಅವ್ರು ಎಷ್ಟು ಒಳ್ಳೆ ವಿಷಯಗಳನ್ನ ಹೇಳಿದ್ರು. ನಿಮ್ಗೆ ಒಳ್ಳೇದಾಗತ್ತಂತೆ. ನೀವು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಮಕ್ಳಿಗೆ ದೇವ್ರು ಒಳ್ಳೇದ್ ಮಾಡ್ತಾನಂತೆ. ಯಾವ ದೇವ್ರು ಅದಕ್ಕೆ? ನನಗೆ ಒಳ್ಳೇದು ಮಾಡೋ ಆ ದೇವ್ರು ಯಾರು? ನನ್ನ ಮಕ್ಕಳಿಗೆ ವರ ಕೊಡೋ ಆ ದೇವ್ರು ಯಾರು? ಯಾವ ದೇವ್ರು ನಮ್ಮನ್ನ ಕಾಪಾಡ್ತಾನೆ? ಅಜ್ಜಿ, ಟೆಂಡರ್ ಹಾಕೋದಕ್ಕೆ ಹೋಗ್ತಿದ್ದೀನಿ, ಬ್ಲೆಸ್ ಮಾಡಿ. ಒಳ್ಳೇದಾಗ್ಲಿ ಜೈ. ನೀನು ಹೋಗೋ ಕೆಲಸ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಅಜ್ಜಿ. ತುಂಬಾ ಸಂತೋಷ ಆಗ್ತಿದೆ ಕಂದ. ನೀನ್ ಮತ್ತೆ ಆಫೀಸ್ ಕೆಲಸ ನೋಡ್ಕೋತಿದ್ಯಾ? ಕಾಫಿ ತಗೋ. ಮೊದಲು ಆಶೀರ್ವಾದ ಮಾಡಿ. ಆಲ್ ದಿ ಬೆಸ್ಟ್ ಕಂದ. ಏನ್ ಮಾವ ಕೆಮ್ತಿದ್ದೀರಾ? ಟೈಮ್ ಇಲ್ಲ ಅಳಿಮಯ್ಯ, ಬೇಗ ಆ ಕೆಲಸ ಮುಗಿಸು. ಕಾಫಿ ಬಿಸಿಯಾಗಿದೆ ಮಾವ, ಫಾಸ್ಟ್ ಆಗಿ ಕುಡಿಯೋದು ಕಷ್ಟ. ನಾನು ಕಾಲಿಗೆ ನಮಸ್ಕಾರ ಮಾಡೋದ್ರ ಬಗ್ಗೆ ಹೇಳ್ತಿದ್ರೆ ಇವನು ಕಾಫಿ ಕುಡಿಯೋದ್ರ ಬಗ್ಗೆ ಹೇಳ್ತಿದ್ದಾನಲ್ಲ ಏನೋ. ಅವ್ನು ನಮ್ ಕಾಲಕ್ಕೆ ಕೂಡ ನಮಸ್ಕಾರ ಮಾಡ್ತಾನೆ ಅನ್ಕೊಳ್ಳೋದು ನಮ್ ದುರಾಸೆ. ಈ ನಾಣಿ ಏನ್ ಇನ್ನೂ ಬಂದಿಲ್ಲ? ನಾವು ಅನ್ಕೊಂಡಾಗ ರಾಹುಕೇತು ಬರಲ್ಲ ಅಳಿಯ, ಗ್ರಹಣ ಹಿಡಿಯೋ ಸಮಯದಲ್ಲೇ ಬರುತ್ತೆ. ಯಾರನ್ನ ಸರ್, ಯಾರನ್ನ ರಾಹುಕೇತು ಹೋಲಿಸ್ತಾ ಇದ್ದೀರಾ? ಆ ಹೋಲ್ಕೆ ಬೇರೆ ಇನ್ಯಾರಿಗೆ ಸರಿ ಹೋಗುತ್ತೋ ನಿನ್ನನ್ ಬಿಟ್ರೆ? ಅಂದ್ರೆ ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತೀನಿ? ನಾಣಿ ಬಂದಿದ್ದೆ ಲೇಟು, ಅದ್ರಲ್ಲೂ ವಾದ ಮಾಡ್ತಿದ್ಯಾ? ಕಾಫಿ ಕುಡಿತೀಯಾ ನಾಣಿ? ಕಾಫಿ ಕುಡಿತೀಯ ಅಂತ ನೀವು ಕೇಳ್ಬೇಕು. ಚಿಕ್ಕಮ್ಮ ಮನೇಲಿ ಕುಡ್ದಿರ್ತಾನೆ ಬಿಡಿ. ಸರಿ, ಟೈಮ್ ಆಯ್ತು, ಹೊರಡ್ಬೇಕು. ಆಲ್ ಆಫ್ ಯು ಬಾಯ್ ಬಾಯ್. ಬಾ ನಾಣಿ. ಸರ್, ನಾಣಿ ಸರ್, ನಿನಗೆ ಕೆಲ್ಸದ ಮೇಲೆ ಪ್ರೀತಿ ಕಡಿಮೆ ಆಗಿದ್ಯಾ ಇಲ್ಲ ಪಂಕ್ಚುಯಾಲಿಟಿ ಮಾತ್ರ ಕಡಿಮೆ ಆಗಿದ್ಯಾ? ಆ ಎರಡೂ ಕಡಿಮೆ ಆಗಿಲ್ಲ ಮಹಾಪ್ರಭು. ಮತ್ತೆ ದಿನ ಹೇಳಿದ ಟೈಮಿಗೆ ಕರೆಕ್ಟ್ ಆಗಿ ಬರ್ತಿದ್ದೆ, ಇವತ್ತು ಯಾಕೆ 5 minutes ಲೇಟ್ ಆಗಿ ಬಂದಿದ್ಯಾ? ಸಾರಿ ಸರ್, ಇವತ್ತು ನಮ್ಮ ಟೆಂಡರ್ ಕೆಲ್ಸದ ಜೊತೆ ಮತ್ತೊಂದು ಕೆಲಸ ಇದೆ ಅನ್ನೋ ವಿಷಯ ನಾನು ಮರ್ತೋಗಿದ್ದೆ. ಆಮೇಲೆ ನಾನು ಮೀನಾಕ್ಷಿ ನೆನಪು ಮಾಡಿ ಕಳಿಸಿದ್ಲು, ಅದಕ್ಕೆ ಲೇಟ್ ಆಯ್ತು. ಏನಾ ಕೆಲಸ? ನಮ್ಮ ಮನೇಲಿ ಬಾಡ್ಗೆಗಿರೋ ಜಾನಕಿ ಅವ್ರ ಮಕ್ಕಳು ಇದಾರಲ್ವಾ ಸರ್? ಯಾರು? ನಿನ್ನೆ ಮಿಸ್ ಆಗಿ ಹೋಗಿ ಮತ್ತೆ ಸಿಕ್ಕಿದ್ರಲ್ಲ ಆ ಮಕ್ಳ? ಮತ್ತೆ ಮಿಸ್ ಆದ್ರಾ? ಇಲ್ಲ ಸರ್, ಆ ಮಕ್ಕಳನ್ನ ಇವತ್ತು ನಮ್ಮ ಕೇಶವ ಓದೋ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಮೀನಾಕ್ಷಿ ಅನ್ಕೊಂಡಿದ್ವಿ ಸರ್. ನಿನಗೆ ಬುದ್ಧಿ ಇದೆಯಾ ನಾಣಿ? ಏನಾಯ್ತು ಸರ್? ಆ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಅಂದ್ರೆ ಸರ್, ಇವತ್ತು ಟೆಂಡರ್ ಮೊದ್ಲೇ ಆ ಮಕ್ಳು ತಾಯಿ ಕಷ್ಟದಲ್ಲಿದ್ದಾಳೆ ಅಂತಂದೆ, ಜೊತೆಗೆ ಮಕ್ಳು ಫಾದರ್ ಬೇರೆ ಇಲ್ಲ. ಯಾರು ಇಲ್ದೇನೆ ಅವಳೊಬ್ಳೆ ಮಕ್ಕಳನ್ನ ಸ್ಕೂಲಿಗೆ ಹೇಗೆ ಸೇರಿಸ್ತಾಳೆ? ಜೊತೆಗೆ ನಾನು ಹೆಂಡ್ತಿನ ಹೋಗಕ್ ಕೇಳಿದೀನಿ ಸರ್. ಗಂಡಸರು ಯಾರಾದ್ರೂ ಇರ್ಬೇಕಲ್ವಾ? ಜೊತೆಗೆ ಅಡ್ಮಿಷನ್ ಫೀಸ್ ಅಂತಾರೆ, ಅವಳ ಹತ್ರ ದುಡ್ಡು ಇದೆಯೋ ಇಲ್ವೋ? ಅದಕ್ಕೆ ಸ್ಕೂಲಲ್ಲಿ ನಿಮ್ಮ ಹೆಸರು ಹೇಳಿ ಅಂತ ಹೇಳಿದೀನಿ ಸರ್. ನಾನು ಹೆಸರು ಹೇಳಿದ್ರೆ ಸರಿ ಹೋಗುತ್ತಾ? ನೀನ್ ಹೋಗು ನಾಣಿ, ಜೊತೆಗಿದ್ ನೋಡ್ಕೊ. ಸರಿ ಸರ್, ಹೋಗು. ನಿಂತ್ಕೊ ನಿಂತ್ಕೊ ನಿಂತ್ಕೊ. ನಾನು ಬರ್ತೀನಿ. ನೀವ್ ಯಾಕೆ ಸರ್? ಆ ಮಕ್ಕಳಿಗೆ ಅಡ್ಮಿಷನ್ ಮಾಡ್ಸೋಣ. ಅದಕ್ಕೆ ನಾನ್ ಸಾಕು ಸರ್. ನಾನು ಬಂದೆ ನಿನಗೇನಾದ್ರೂ ಪ್ರಾಬ್ಲಮ್? ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಸರ್. ಜೊತೆಗೆ ನೀವು ಬರೋದು ಆ ಮಕ್ಕಳು ಮಾಡಿರೋ ಪುಣ್ಯ ಸರ್. ಆದ್ರೆ ಟೆಂಡರ್ ಹೋಗುತ್ತೆ ಸರ್. ಹೋದ್ರೆ ಹೋಗ್ಲಿ ಬಿಡು ನಾಣಿ, ಇದು ಹೋದ್ರೆ ಇನ್ನೊಂದು ಬರುತ್ತೆ. ಪ್ರೆಸೆಂಟ್ ಆ ಮಕ್ಕಳಿಗೆ ಸಹಾಯ ಮಾಡೋದು ಇಂಪಾರ್ಟೆಂಟ್. ಲೆಟ್ಸ್ ಗೋ. ಸರಿ ಸರ್. ಓಕೆ, ಬಾಯ್. ಮಾಮ್ ಏನು
ಬೆಳಗ್ಗೆನೆ ಎಲ್ಲಿಗೋ ರೆಡಿ ಆಗಿದ್ದಾಳೆ. ಗುಡ್ ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಪುಟ್ಟ. ಆಫೀಸಿಗೆ ಹೋಗ್ತಾ ಇದ್ಯಾ? ಇಲ್ಲ, ಮತ್ತೆ ಕ್ಲಬ್ಬಿಗ? ಬೆಳಿಗ್ಗೆ ಕ್ಲಬ್ಗೆ ಯಾರು ಹೋಗ್ತಾರೆ? ಸೊ ವೇರ್ ಆರ್ ಯು ಗೋಯಿಂಗ್? ಆ ಮಕ್ಳ ಹತ್ರ. ಯಾವ ಮಕ್ಕಳು? ಅವರೇ, ನೀನೇ ನಮ್ಮ ಮನೆಗೆ ಬಂದಿದ್ರಲ್ಲ. ನೀನು ಇನ್ನೂ ಅವ್ರನ್ನ ಮರ್ತೋಗಿಲ್ವಾ ಮಾಮ್? ಇಲ್ಲ ನಿತ್ಯ, ರಾತ್ರಿ ಎಲ್ಲ ಅವ್ರದ್ದೇ ನೆನಪಾಗ್ತಿತ್ತು. ನಿದ್ದೆನೇ ಬರಲಿಲ್ಲ. ಅವ್ರ ಮನೆಗೆ ಹೋದ್ರೋ ಇಲ್ವೋ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಲ್ ಸೇಮ್ ಫೀಲಿಂಗ್. ನೀನು ಅನಾವಶ್ಯಕವಾಗಿ ಅವ್ರ ಬಗ್ಗೆ ವರಿ ಆಗ್ತಿದ್ಯಾ ಮಾಮ್. ನೋ ನೀಡ್. ಐ ಕಾಣ್ ನಿತ್ಯ, ಅವ್ರು ನನ್ನನ್ನು ತುಂಬ ಕಾಡ್ತಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡದೆ ಇರೋಕೆ ಆಗ್ತಾ ಇಲ್ಲ ನನಗೆ. ಅವರನ್ನು ಮತ್ತೆ ನೋಡಬೇಕು ಅನ್ನಿಸ್ತಿದೆ. ಅವರನ್ನು ನೋಡಿ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗೋವರೆಗೂ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಮಾಮ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಅವರು ಎಲ್ಲಿದ್ದಾರೆ ಅಂತ ಹೋಗ್ತೀಯಾ? ನಿನಗೆ ಅವ್ರ ಮನೆ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ, ಅವ್ರ ಪೇರೆಂಟ್ಸ್ ಯಾರೋ ಗೊತ್ತಿಲ್ಲ. ಹೌ? ಸಿಟಿ ಪೂರ್ತಿ ಅವರಿಗೋಸ್ಕರ ಹುಡುಕ್ತೀಯಾ? ಅದೇ ಕೆಲಸ ಅಂದ್ಕೊಂಡು? ಸಿಟಿ ಪೂರ್ತಿ ಹುಡುಕ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವರನ್ನು ನಾನು ಎಲ್ಲಿ ಪಿಕ್ ಮಾಡಿದ್ನೋ ಐ ಥಿಂಕ್ ಆ ಸುತ್ತಮುತ್ತದಲ್ಲೇ ಅವ್ರ ಮನೆ ಇರುತ್ತೆ ಅಂತ. ಸೋ ಮೆನಿ ಹೌಸಸ್ ಇರುತ್ತೆ. ಪ್ರತಿ ಡೋರ್ನು ನಾಕ್ ಮಾಡ್ತೀಯಾ? ನಾನು ಮನೆ ಹುಡುಕಲ್ಲ. ಮತ್ತೆ ಆ ಮಕ್ಕಳು ಓದೋ ಸ್ಕೂಲ್ ಕೂಡ ಅಲ್ಲೇ ಇರುತ್ತೆ. ಆ ಸ್ಕೂಲ್ಗೆ ಹೋದರೆ ಕಾಣಿಸ್ತಾರಲ್ವಾ? ಮೇ ಬಿ ಆ ಏರಿಯಾದಲ್ಲಿ 1-2 ಸ್ಕೂಲ್ ಇರುತ್ತೆ. ಯಾವುದೋ ಒಂದು ಸ್ಕೂಲಲ್ಲಿ ಆ ಮಕ್ಕಳು ಇರ್ತಾರೆ. ನೋಡ್ಕೊಂಡು ಬರ್ತೀನಿ. ಸೂಪರ್ ಮಾಮ್, ನೋಡ್ಕೊಂಡ್ ಬಾ. ಅದೇ ನಿನ್ ಮೈಗೆ ಒಳ್ಳೇದು. ನಿತ್ಯ? ಎಸ್ ಮಾಮ್. ನೀನೇನಾದ್ರೂ ಅಂದ್ಕೊಂಡ್ರೆ ಸುಮ್ಮನೆ ಇರಲ್ಲ ಅಲ್ವಾ? ಆ ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತೀಯಾ? ಆ ಕೆಲಸ ಆಗೋವರೆಗೂ ವೇಟ್ ಮಾಡ್ತೀಯಾ? ಆ ಕೆಲ್ಸಕ್ಕೋಸ್ಕರ ನಿನ್ ಹೆಲ್ತನ್ನ, ವೆಲ್ತನ್ನ, ಟೈಮ್ನ ಪಣಕ್ಕಿಡ್ತೀಯಾ? ಕೊನೆಗೆ ಊಟ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಕೋಪ ಬರ್ತಿದ್ಯಾ ನಿತ್ಯ? ನೋ ಮಾಮ್, ನಿನ್ ಡೆಡಿಕೇಶನ್ ನೋಡಿ ಸಂತೋಷ ಆಗ್ತಿದೆ. 100 crores ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಕೇರ್ ತಗೋತೀಯೋ, ಅಕ್ಕನ ಬಗ್ಗೆ, ನನ್ನ ಬಗ್ಗೆ, ಜೈ ಬಗ್ಗೆ ಎಷ್ಟು ಕೇರ್ ತಗೋತೀಯೋ ಅಷ್ಟೇ ಈಕ್ವಲ್ ಆಗಿ ಯಾರೋ ಸ್ಟ್ರೀಟ್ ಚಿಲ್ಡ್ರನ್ಸ್ ಬಗ್ಗೆ ಕೇರ್ ತಗೋತಿದ್ಯಾ ಅಂದ್ರೆ ಹ್ಯಾಟ್ಸ್ ಆಫ್ ಟು ಯು ಮಾಮ್. ಅದು ಹಾಗಲ್ಲ ನಿತ್ಯ. ಐ ನೋ ಮಾಮ್. ನಿನ್ನೆಯಿಂದ ನಿನ್ ಒದ್ದಾಡ್ತಿರೋದು ನೋಡ್ತಾ ಇದ್ದೀನಿ ಅಲ್ವಾ? ಆದ್ರೆ ನನಗೆ ನಿನ್ನ ಹೀಗೆ ನೋಡೋದಿಕ್ಕೆ ಆಗ್ತಿಲ್ಲ ಮಾಮ್. ನೆಗೆಟಿವ್ ಆಗಿ ಹೇಳ್ತಿಲ್ಲ ಮಾಮ್. ನೀನು ಆ ಮಕ್ಕಳನ್ನ ಭೇಟಿ ಆಗೋವರೆಗೂ ರಿಲ್ಯಾಕ್ಸ್ ಆಗಲ್ಲ ಅಂತ ನನಗೂ ಅರ್ಥ ಆಯ್ತು. ನಿನ್ನ ಹೆಲ್ತಿಗೋಸ್ಕರನೇ ಹೇಳ್ತಾ ಇದ್ದೀನಿ. ಗೋ ಮಾಮ್. ಆ ಏರಿಯಾಗೆ ಹೋಗಿ ಮಕ್ಕಳನ್ನ ಹುಡುಕು. ಅಲ್ಲಿರೋ ಎಲ್ಲ ಸ್ಕೂಲ್ನು ಸರ್ಚ್ ಮಾಡು. ಅಗತ್ಯ ಇದ್ರೆ ಅಲ್ಲಿರೋ ಎಲ್ಲ ಮನೆಗೂ ಡೋರ್ ಟು ಡೋರ್ ಹೋಗು. ಆಗ್ಲೂ ಆ ಮಕ್ಕಳು ಸಿಕ್ಲಿಲ್ಲ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಆಡ್ಸ್ ಕೊಡು. ನ್ಯೂಸ್ ಚಾನೆಲ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಹಾಕ್ಸೋಣ. ಅದು ಸಾಲಿಲ್ಲ ಅಂದ್ರೆ ಸಿಟಿ ಪೂರ್ತಿ ವಾಲ್ ಪೇಪರ್ ಅಂಟಿಸೋಣ. ಓಕೆನಾ? ಇದು ಅತಿ ಆಯ್ತು ನಿತ್ಯ. ನೋ ಮಾಮ್, ಐ ಆಮ್ ಸೀರಿಯಸ್. ನನಗೆ ನಿನ್ ಹೆಲ್ತ್ ಇಂಪಾರ್ಟೆಂಟ್. ನಿನಗೇನಾದ್ರೂ ಆದ್ರೆ ನೋಡ್ಕೊಳ್ಳೋದಿಕ್ಕೆ ಅಕ್ಕ ಇಲ್ಲ. ಇವಾಗ ನಿನಗೆ ನಾನು, ನನಗೆ ನೀನೆ. ನಮಗೆ ಬೇರೆ ಯಾರೂ ಇಲ್ಲ. ಹೋಗ್ಬಾ ಮಾಮ್. ಟೇಕ್ ಕೇರ್. ಹೋಗಿ ಬರ್ತೀನಿ. ಬಾಯ್. ವಯಸ್ಸು ಜಾಸ್ತಿ ಆಗ್ತಿದ್ದ ಹಾಗೆ ತಿಳುವಳಿಕೆ ಜಾಸ್ತಿ ಆಗುತ್ತಂತೆ. ಮಾಮ್ಗೆ ಜಾಸ್ತಿ ಆಗ್ತಿರೋ ಹಾಗೆ ತಿಳುವಳಿಕೆ ಕಮ್ಮಿ ಆಗ್ತಿದೆ. ಆದ್ರೂ ಮಾಮ್ಗೆ ಆ ಮಕ್ಳ ಮೇಲೆ ಅಷ್ಟು ಕ್ರಶ್ ಯಾಕೆ? ಅವ್ರು ಏನಾದ್ರೂ ಗಂಗಾ ಮಕ್ಳ? ಏಯ್ ಗಂಗಾ, ನೀನ್ ಹೋಗ್ಬೇಕಾದ್ರೆ ಅವ್ರನ್ನು ಮೇಲ್ ಕರ್ಕೊಂಡು ಹೋಗಿದ್ಯಾ ಅಲ್ವೇನೆ? ಯಾರೇ ಅವರು? ಇದೇ ನಮ್ಮ ಸ್ಕೂಲ್. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಕೇಶವ. ಬಿಲ್ಡಿಂಗ್ಸ್ ಚೆನ್ನಾಗಿದ್ರೆ ಸರಿ ಹೋಗಲ್ಲ, ಸ್ಟಡೀಸು ಚೆನ್ನಾಗಿರ್ಬೇಕು.
ನಿಮ್ ಮಗ ತುಂಬಾ ತಿಳುವಳಿಕೆ ಇರೋ ಹುಡುಗನ್ ತರ ಇದ್ದಾನೆ. ಅದಕ್ಕೆ ಪ್ರತಿಯೊಂದನ್ನು ಪರಿಶೀಲಿಸಿ ನೋಡ್ತಾನೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಮಸ್ತೆ ಸರ್, ನಾನು ಕೇಶವನ್ ತಾಯಿ. ಇವರು ನನ್ನ ಅತ್ತಿಗೆ ಜಾನಕಿ. ಈ ಇಬ್ರು ಮಕ್ಕಳನ್ನ ಸ್ಕೂಲ್ಗೆ ಸೇರ್ಸೋಣ ಅಂತ ಬಂದಿದ್ದೀವಿ. ಸಾರಿ ಮೇಡಮ್, ಅಡ್ಮಿಷನ್ಸ್ ಎಲ್ಲ ಆಗೋಗಿದೆ, ನೋ ಸೀಟ್ಸ್. ಹಾಗೆ ಹೇಳ್ಬಿಡಿ ಸರ್, ಗೊತ್ತಿರೋ ಸ್ಕೂಲ್ ಅಂತ ನಾನೇ ಕರ್ಕೊಂಬಂದಿದ್ದೀನಿ. ಆದ್ರೆ ಸೀಟ್ಸ್ ಇಲ್ಲ ಅಮ್ಮ. ಲಿಮಿಟ್ ಮೀರಿ ಹೇಗೆ ಸೇರ್ಸ್ಕೋತೀವಿ ಹೇಳಿ? ಆದ್ರೆ ನೀವು ತಪ್ಪದೆ ಅಡ್ಮಿಷನ್ ಮಾಡ್ಕೋತೀರಾ ಅಂತ ಸೂರ್ಯವಂಶದ ಜಯಸೂರ್ಯ ಅವರು ಹೇಳಿದ್ದಾರೆ. ಏನು, ನಿಮ್ಮನ್ನ ಜಯಸೂರ್ಯ ಸರ್ ಕಳ್ಸಿದಾರಾ? ಈ ಮಾತನ್ನ ಮೊದಲೇ ಹೇಳ್ಬೇಕಿತ್ತಲ್ವಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅದಕ್ಕೆ ನಿಮ್ಮ ಹೆಸರು ಮೇಡಮ್? ಜಾನಕಿ. ಮಕ್ಕಳೇ, ನಿಮ್ಮ ಹೆಸರು ಹೇಳಿ. ಅಭಿರಾಮ್. ದಿವ್ಯಾ. ನಿಮ್ಮ ಅಪ್ಪ ಹೆಸರು ಹೇಳಿ. ಟೆಲ್ ಮಿ ಯುವರ್ ಫಾದರ್ ನೇಮ್. ಮೇಡಮ್, ಮಕ್ಕಳು ಹೇಳ್ತಿಲ್ಲ, ನಿಮ್ಮ ಯಜಮಾನ್ರ ಹೆಸರು ಹೇಳಿ. ವಾಟ್ ಹ್ಯಾಪನ್ ಮೇಡಮ್? ಸಾರಿ ಸರ್, ನನ್ನ ಅತ್ತಿಗೆ ಹಳೇದೆಲ್ಲ ಮರ್ತೋಗಿದ್ದಾರೆ. ಅವ್ರ ಮನೆ ಯಾವುದೋ, ಅವ್ರ ಗಂಡ ಯಾರೋ, ಫ್ಯಾಮಿಲಿ ಯಾವುದೋ ಎಲ್ಲ ಮರ್ತೋಗಿದ್ದಾರೆ. ಆಂಟಿ, ಎಲ್ರಿಗೂ ನಮ್ಮ ಅಮ್ಮನ ಬಗ್ಗೆ ಹೇಳಬೇಕಾಗಿರೋ ಅಗತ್ಯ ಇಲ್ಲ. ಯಾಕೆ ಕೋಪ ಮಾಡ್ಕೋತಿದ್ಯಾ ಅಭಿರಾಮ್? ನೋಡಿ ಸರ್, ನಾವು ಓದೋದಕ್ಕೆ ಬಂದಿದ್ದೀವಿ, ನೀವು ಅದನ್ನು ಹೇಳ್ಕೊಡೋದಕ್ಕಿದ್ದೀರಾ ಅಷ್ಟೇ. ಉಳಿದಿರೋ ಡೀಟೇಲ್ಸ್ ನಿಮಗೆ ಬೇಕಾಗಿಲ್ಲ. ವಾಟ್? ಏನು ಈ ಹುಡುಗ ಈ ರೀತಿ ಮಾತಾಡ್ತಿದ್ದಾನೆ? ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಹೀಗೆ ಮಾತಾಡ್ತೀನಿ. ನಿಮ್ಮ ಹತ್ರ ಸೀಟ್ ಇದ್ರೆ ಕೊಡಿ, ಇಲ್ಲ ಹೊರಟೋಗ್ತೀವಿ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕೋಪನಾ? ಹೀಗಾದ್ರೆ ನಿಮ್ಮ ಮಗನಿಗೆ ನಾವು ಹೇಗೆ ಪಾಠ ಹೇಳ್ಕೊಡಕ್ಕಾಗತ್ತೆ ಹೇಳಿ? ಅಯ್ಯೋ, ನಿಮ್ಮ ಬಗ್ಗೆ ಡೀಟೇಲ್ಸ್ ಕೇಳೋದು ತಪ್ಪೇನಾ? ತಪ್ಪೇ. ನಮ್ಮಮ್ಮ ಉತ್ತರ ಕೊಡೋಕ್ಕಾಗದೆ ತಲೆ ತಗ್ಸಿದ್ರೆ ಏನಾದರೂ ತಪ್ಪೇ. ಅಭಿ. ಹೌದಮ್ಮ, ನೀ ತಲೆ ಎತ್ಕೊಂಡೇ ಇರಬೇಕು. ನೀ ತಲೆ ತೆಗ್ಸೋದಾದ್ರೆ ನಂಗೆ ಈ ಸ್ಕೂಲು ಬೇಡ, ಓದು ಬೇಡ. ಅಭಿ. ಅಭಿ, ಅಭಿ ನಿಂತ್ಕೋ. ಸಾರಿ ಸರ್, ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೆ. ಏನ್ ಸಾರಿ? ಯಾರು ಹೇಳಿದ್ರು ಸರಿ, ಇಂಥ ಮಾತು ಕೇಳ್ದಿರೋ ಮಕ್ಕಳಿಗೆ ನಾವು ಸೀಟ್ ಕೊಡೋದಿಲ್ಲ. ನಮ್ಮ ಸ್ಕೂಲ್ ಮರ್ಯಾದೆ ಹೋಗುತ್ತೆ. ಸಾರಿ ಸರ್, ನನ್ನ ಅತ್ತಿಗೆ ಹಳೇದೆಲ್ಲ ಮರ್ತೋಗಿದ್ದಾರೆ. ಅವ್ರ ಮನೆ ಯಾವುದೋ, ಅವ್ರ ಗಂಡ ಯಾರೋ, ಫ್ಯಾಮಿಲಿ ಯಾವುದೋ ಎಲ್ಲ ಮರ್ತೋಗಿದ್ದಾರೆ. ಏನೇ ಆದರೂ ನಿಮ್ಮಂಥವ್ರು ಅತಿ ಮುಖ್ಯವಾದ ಟೆಂಡರ್ನ ಬಿಟ್ಟು ಒಂದು ಚಿಕ್ಕ ಕೆಲಸಕ್ಕೋಸ್ಕರ ಸ್ಕೂಲಿಗೆ ಬಂದಿದ್ದು ಸ್ವಲ್ಪ ಅತಿ ಆಯಿತು ಸರ್. ನಾನೇ ಕೆಲಸ ಚಿಕ್ಕದು ದೊಡ್ಡದು ಅಂತಲ್ಲ, ಸಹಾಯ ಮುಖ್ಯ. ಅವರಿಗೆ ಅಂತ ಒಬ್ರು ಇದ್ದಾರೆ ಅಂತ ಧೈರ್ಯ ಕೊಡೋದು ಮುಖ್ಯ. ಈ ಕೆಲಸ ಮಾಡೋದ್ರಿಂದ ನನಗೆ ಸಿಗೋ ಸಂತೋಷ ಮುಖ್ಯ. ಅದಕ್ಕೆ ಸರ್ ನೀವು ದೊಡ್ಡವರಾಗಿರೋದು. ಹ್ಯಾಟ್ಸ್ ಆಫ್ ಟು ಯು ಸರ್. ಸಾಕು ಬಿಡು, ಬಾ.
ಏನಾಯ್ತು ಸರ್ ನಿಂತ್ಕೊಂಡ್ರಲ್ಲ? ನಾಣಿ ಅವನು ಇಲ್ಲೇನ್ ಮಾಡ್ತಿದ್ದಾನೆ? ಯಾರು ಸರ್? ಯಾರು ನೋಡಿದ್ರೆ ನನಗೆ ಕೋಪನೋ, ಯಾರು ನೋಡಿದ್ರೆ ನನಗೆ ಇಷ್ಟ ಆಗಲ್ವೋ, ಯಾರಂದ್ರೆ ನನಗೆ ದ್ವೇಷನೋ ಅವನೇ ನಾಣಿ. ಮೊನ್ನೆ ನನ್ನ ಡಿಸ್ಟರ್ಬ್ ಮಾಡಿದ್ದು ಇವನೇ. ಅಂದ್ರೆ ಸಾರ್ ಜೊತೆ ಜಗಳ ಮಾಡಿದ್ದು ಅಭಿನಾ? ನಾಣಿ ಸರ್ ಇವನ್ನ ಇಲ್ಲಿಂದ ತಕ್ಷಣ ಕಳ್ಸು. ಇವನೇನಾದ್ರೂ ಈ ಸ್ಕೂಲಲ್ಲಿ ಓದ್ತಿದ್ರೆ ಈಗ್ಲೇ TC ಕೊಟ್ಟು ಕಳಿಸ್ಬಿಡು. ಕೊಡ್ಲಿಲ್ಲ ಅಂತಂದ್ರೆ ಎಷ್ಟು ರೇಟ್ ಆದ್ರೂ ಸರಿ ಈ ಸ್ಕೂಲ್ನ ಪರ್ಚೇಸ್ ಮಾಡ್ಬಿಡು. ಇವನ್ ಮಾತ್ರ ಇಲ್ಲಿರ್ಬಾರ್ದು. ಸರಿ ಹೋಯ್ತು. ಯಾರನ್ನ ಸ್ಕೂಲಿಗೆ ಜಾಯಿನ್ ಮಾಡ್ಸೋಕ್ ಬಂದಿದ್ರೋ ಅವನ್ನೇ ಕಳಿಸು ಅಂತಿದ್ದಾರೆ ಇವರು. ಯಾರ ರೆಕಮೆಂಡೇಶನ್ ಮೇಲೆ ಸ್ಕೂಲ್ಗೆ ಜಾಯ್ನ್ ಆಗಬೇಕು ಅಂತ ಬಂದಿದ್ರೋ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡಿದ್ದಾನೆ ಈ ಅಭಿ. ಇವರಿಬ್ರು, ಇವ್ರದೊಂದು ರೀತಿ ಅವನದೊಂದು ರೀತಿ. ನಾಣಿ ಸರ್ ನಾನು ಹೇಳಿದ್ ನಿನಗೆ ಅರ್ಥ ಆಗ್ಲಿಲ್ವಾ? ಹೋಗ್ಲಿ ಬಿಡಿ ಸರ್. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಅವನು ಗುಬ್ಬಿ ಅಲ್ಲ ನಾಣಿ, ರಣಹದ್ದು. ಅಯ್ಯೋ ಅವನು ಚಿಕ್ಕವನು ಸರ್. ಇಲ್ಲ ಅಂತ ಹೇಳದ್ನಾ? ಅವನ್ನ ಒಂದ್ಸರಿ ಮಾತಾಡ್ಸ್ ನೋಡು, ನಿನಗೆ ಗೊತ್ತಾಗುತ್ತೆ. ಚಿಕ್ಕ ಹುಡ್ಗ ಏನೋ ಗೊತ್ತಿಲ್ಲದೆ ಇವನಿಗೆಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾನೆ. ಇವಾಗ ಅವನಿಗೋಸ್ಕರ ಈ ಸ್ಕೂಲಿಗೆ ಬಂದಿದೀವಿ ಅಂತ ಸಾರ್ಗೆ ಹೇಳ್ಬೇಕೋ ಬೇಡವೋ? ಡೂ ವಾಟ್ ಐ ಸೇ. ಹೇಳ್ತೀನಿ ಮಹಾಪ್ರಭು. ಅಭಿ ಅಭಿ ಇಲ್ಬಾ ಇಲ್ಬಾ. ಏನಪ್ಪ ಅಭಿ, ಸಾರ್ಗೆ ವಿಶ್ ಮಾಡು. ಯಾರು ಸಾರು? ಯಾರಕ್ಕೆ ಸಾರು? ನಾಣಿ ಇವ್ ನಿನಗೆ ಗೊತ್ತಾ? ಗೊತ್ತು. ಇವಾಗೇನು? ಎಷ್ಟು ಕೊಬ್ಬು ನಿನಗೆ. ಇಶ್ಯೂ ಸಾರ್ಗ ಹೇಳ್ಬಾರ್ದು ಕಣೋ. ಇವರು ಸೂರ್ಯವಂಶದ ಜೈಸೂರ್ಯ ಅವರು. ಆದ್ರೆ ನನಗೇನು? ಹಾಗ ಅನ್ಬಾರ್ದು ಕಣೋ. ಇವರೇ ಕಣೋ ನಿನಗೆ ಈ ಸ್ಕೂಲಲ್ಲಿ ಸೀಟ್ ಕೊಡ್ಸೋದು. ವಾಟ್? ನಾನು ಯೂನಿಕ್ ಸೀಟ್ ಕೊಡ್ಸ್ಬೇಕಾ? ನೆವರ್. ನಿನ್ ಡಬ್ಬಾ ಸೀಟ್ ಯಾರಿಗೆ ಬೇಕು? ನೋಡಿದ್ಯಾ ನಾನು ಇವನ್ ಪೊಗರು? ತಮಗೇನೋ ಕಡಿಮೆ ಇರೋ ಹಾಗೆ. ನಿನ್ನ ಸರ್ ನೀವಿರಿ ಸರ್, ನಾನು ಮಾತಾಡ್ತೀನಿ. ಕಂದ ಅಭಿ, ದಿವ್ಯಾ ಮತ್ತೆ ಅಮ್ಮ ಎಲ್ಲಿದ್ದಾರೆ? ಪ್ರಿನ್ಸಿಪಲ್ ರೂಮಲ್ಲಿ. ಸರ್ ಆ ಮಗು ಪ್ರಿನ್ಸಿಪಲ್ ರೂಮಲ್ಲಿ ಇದೆಯಂತೆ. ಯಾವ ಮಗು? ನಿಮಗೆ ಇಷ್ಟವಾಗಿರೋ ಮಗು ಸರ್, ಅಭಿ ತಂಗಿ ದಿವ್ಯಾ. ಅವತ್ತು ನೀವು ಹೇಳಿದ್ರಲ್ವಾ ನಿಮ್ ಜೊತೆ ಜಗಳ ಮಾಡಿದ್ರು ಅಂತ. ಆ ಮಗುನ್ ನೋಡಿ ನೀವು ಇಂಪ್ರೆಸ್ ಆದ್ರಿ ಅಂತ. ಅವಳು ಇಲ್ಲಿದ್ದಾಳ? ಅವಳನ್ನು ಕೂಡ ಈ ಸ್ಕೂಲಿಗೆ ಸೇರಿಸಬೇಕು ಸರ್. ಮೊದಲು ಅವಳನ್ನ ನೋಡ್ಬೇಕು ನಾನು. ಪ್ರಿನ್ಸಿಪಲ್ ರೂಮ್ ಎಲ್ಲಿ? ಆ ಕಡೆ ಸರ್. ಏಯ್, ಹೆಸರೇನು ಹೇಳು? ಅಭಿ ಸರ್, ಅಭಿರಾಮ್. ಇವನ್ ಹೆಸರಲ್ಲ, ಅವಳ ಹೆಸರು ಕೇಳಿದ್ದು. ದಿವ್ಯಾ ಸರ್. ಈ ಸ್ಕೂಲಲ್ಲಿ ದಿವ್ಯಾನಿಗೆ ಮಾತ್ರ ಅಡ್ಮಿಷನ್ ಇರುತ್ತೆ, ನಿನಗಲ್ಲ. ನೀವು ನಡೀರಿ ಸರ್. ನೋಡಿ, ನನಗೆ ನಿಮ್ಮ ಕತೆ ಬೇಕಾಗಿಲ್ಲ, ಬಟ್ ನಮ್ಮ ಸ್ಟೂಡೆಂಟ್ಸು ಡಿಸಿಪ್ಲಿನ್ ಆಗಿರಬೇಕು. ನಿಮ್ಮ ಸನ್ನಿಗೆ ಅದಿಲ್ಲ. ಇಲ್ಲ ಸರ್, ಅವನು ಚೇಷ್ಟೆ ಮಾಡೋ ಹುಡುಗ ಅಲ್ಲ, ತುಂಬಾ ಒಳ್ಳೆಯವನು. ಕೋಪ ಒಳ್ಳೇದಲ್ಲ ಅಲ್ವಾ? ಪ್ರಿನ್ಸಿಪಲ್ ನನ್ನ ಮುಂದೆನೇ ಹಾಗೆ ಮಾತಾಡಿದಾನೆ. ನಾಳೆ ಕ್ಲಾಸ್ ರೂಮಲ್ಲಿ ಟೀಚರ್ಸ್ನ ಕೇರ್ ಮಾಡ್ತಾನಾ? ನಿಮ್ಮ ಮಗನ್ನ ನೋಡಿ ಉಳ್ದಿರೋ ಮಕ್ಕಳು ಹಾಳಾಗ್ತಾರೆ. ಅಭಿ ಕೆಟ್ಟೋನಲ್ಲ ಸರ್, ಅವ್ರ ಅಮ್ಮ ಅಂದ್ರೆ ಅವನಿಗೆ ತುಂಬಾ ಇಷ್ಟ ಅಷ್ಟೇ. ದಯವಿಟ್ಟು ಅವನಿಗೆ ಸೀಟ್ ಕೊಡಿ. ಸಾರಿ, ಬೇಕಂದ್ರೆ ನಿಮ್ಮ ಮಗಳಿಗೆ ಸೀಟ್ ಕೊಡ್ತೀವಿ. ಅದು ಜೈ ಸರ್ ರೆಕಮೆಂಡ್ ಮಾಡಿರೋದಕ್ಕೆ, ಆದ್ರೆ ನಿಮ್ಮ ಮಗನಿಗೆ ಕೊಡಲ್ಲ. ಜೈ ಸರ್ ಹೇಳಿದ್ರು ಸರಿ.
ನಿಮ್ಮ ಮಗನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ಅವನ ಹತ್ರ ಸಾರಿ ಹೇಳಿಸಿ ಆಗ ಮಾತಾಡೋಣ. ಸರಿ ಸರ್, ನಮ್ಮ ಅಭಿ ಹತ್ರ ನಿಮಗೆ ಸಾರಿ ಹೇಳಿಸ್ತೀನಿ. ಹೋಗಿ ಅವನನ್ನ ಕರ್ಕೊಂಡು ಬರ್ತೀನಿ. ಅಭಿ